ಬಿಗ್ 5 ನ್ಯೂಸ್ನಲ್ಲಿ ಮೂರನೇ ಸುದ್ದಿ ಯಾವುದು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಮದ್ದೂರಿನಲ್ಲಿ ದಲಿತರಿಗೆ ದೇಗುಲ ಪ್ರವೇಶಕ್ಕೆ ನಿರಾಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದ ಮದ್ದೂರಿನ ಕೆ ಶೆಟ್ಟಹಳ್ಳಿಯಲ್ಲಿ ಅಸ್ಪೃಶ್ಯತೆ ಆಚರಣೆ ನಡೀತಾ ಇದೆ. ಮಂಡ್ಯದ ಮದ್ದೂರಿನ ಕೆ ಶೆಟ್ಟಹಳ್ಳಿಯಲ್ಲಿ ಅಸ್ಪೃಶ್ಯತೆ ಆಚರಣೆ ನಡೀತಾ ಇತ್ತು. ಗ್ಯಾರಂಟಿ ನ್ಯೂಸ್ ಈ ಕುರಿತಂತೆ ವರದಿಯನ್ನ ಬಿತ್ತರಿಸುತ್ತೆ. ಅದಾದ ನಂತರ ಮಂಡ್ಯ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳುತ್ತೆ. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಎಸಿ ನೇತೃತ್ವದಲ್ಲಿ ಎರಡು ಸಮುದಾಯದವರ ಜೊತೆಗೆ ಶಾಂತಿ ಸಭೆ ಕೂಡ ನಡೆಯುತ್ತೆ. ಶಾಂತಿ ಸಭೆ ನಡೆದ ಬಳಿಕ ದಲಿತ ಸಮುದಾಯಕ್ಕೆ ದೇಗುಲ ಪ್ರವೇಶಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಪೊಲೀಸರ ಭದ್ರತೆಯಲ್ಲಿ ದಲಿತರಿಗೆ ಪೂಜೆ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ದೇವರಿಗೆ ಪೂಜೆ ಸಲ್ಲಿಸಿ ನ್ಯಾಯ ಕೊಡಿಸಿದ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕೆ ಆಗ್ರಹಿಸಿದ್ದಾರೆ. ಇದು ಈ ದಿನದ ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಕೆಚಟ್ಟಳ್ಳಿ ಗ್ರಾಮದಲ್ಲಿರುವಂಥ ಎಲ್ಲ ದೇವಾಲಯಗಳಿಗೆ ಮುಕ್ತ ಪ್ರವೇಶ ಕೊಟ್ಟಿದ್ದಾರೆ. ಇಲ್ಲಿ ಯಾರು ಕೂಡ ನಾವು ವೈಮನಸ್ಸಿರಲಿಲ್ಲ, ಅವರು ಕೂಡ ಯಾರು ಕೂಡ ಏನು ಚಕಾರ ಎತ್ತಿಲ್ಲ. ಎಲ್ಲ ನಮ್ಮ KM ಪೊಲೀಸ್ ಠಾಣೆ ಮತ್ತು ಜಿಲ್ಲಾ ಪೊಲೀಸ್ ಅವರ ಸೂಕ್ತ ಬಂದೋಬಸ್ತ್ ಮತ್ತು ನಮ್ಮ ಮಾತೃ ಇಲಾಖೆಯಾದಂಥ ಸಮಾಜ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ಮತ್ತು ತಾಲೂಕು ಆಡಳಿತ ಸಹಯೋಗದೊಂದಿಗೆ ಇವತ್ತೇನು ಮುಕ್ತ ಪ್ರವೇಶ ಕಲ್ಪಿಸಿಕೊಡ್ತಾರೆ ಅದಕ್ಕೆ ಧನ್ಯವಾದವನ್ನು ತಿಳಿಸ್ತೀವಿ. ಹೆಚ್ಚಾಗಿ ಪೊಲೀಸ್ ಇಲಾಖೆಗೆ ಮತ್ತು ಇಲ್ಲಿ ಕರ್ತವ್ಯ ನಿರ್ವಹಿಸಿದಂಥ ಎಲ್ಲ ಸಿಬ್ಬಂದಿಗೂ ನಮ್ಮ ಕೆಚಟ್ಟಹಳ್ಳಿ ಗ್ರಾಮದ ಪರವಾಗಿ ಧನ್ಯವಾದ ಮತ್ತು ಕೃತಜ್ಞತೆಯನ್ನು ಅರ್ಪಿಸ್ತೀವಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ರಿಪೋರ್ಟರ್ ರಾಘವೇಂದ್ರ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ ಅನ್ನೋದನ್ನ ನೆನೆಸ್ಕೊಂಡ್ರೇನೆ ಭಯ ಆಗುತ್ತೆ ಮತ್ತು ಇದು ಬಹಳ ನೋವಿನ ಸಂಗತಿ. ಇದ್ರ ಜೊತೆಗೆ ಈಗ ಎರಡೂ ಸಮುದಾಯಗಳ ನಡುವಿನ ಶಾಂತಿ ಸಭೆ ಹೇಗಿತ್ತು, ಏನೆಲ್ಲ ಮಾತುಕತೆ ಆಯ್ತು ಈ ಸಂದರ್ಭದಲ್ಲಿ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್ ರಾಮ್, ಏನು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೆ ಶೆಟ್ಟಹಳ್ಳಿ ಗ್ರಾಮದಲ್ಲಿ ಏನು ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಈ ಒಂದು ಗ್ರಾಮದಲ್ಲಿ ಅಸ್ಪೃಶ್ಯತೆ ಆಚರಣೆ ನಡೀತಾ ಇತ್ತು ಅಂತ ಮಾತುಗಳು ಕೂಡ ಕೇಳ್ಬರ್ತಿತ್ತು. ಅದಕ್ಕೆ ಪೂರಕವಾಗಿ ಮತ್ತೆ ಕಳೆದ 3-4 ದಿನಗಳ ಹಿಂದಷ್ಟೇ ಒಂದು ಅಂಬೇಡ್ಕರ್ ಫ್ಲೆಕ್ಸ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಊರಿನಲ್ಲಿ ಒಂದು ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಏನು ದಲಿತರು ಮತ್ತೆ ಸವರ್ಣೀಯರ ನಡುವೆ ಒಂದು ಉದ್ವಿಗ್ನ ಮಾತಿನ ಚಕಮಕಿಯಾಗಿ ಅಂಬೇಡ್ಕರ್ನ ಫ್ಲೆಕ್ಸ್ ಅನ್ನು ಕೂಡ ಹರಿದಾಗಿತ್ತು. ಹೀಗಾಗಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ಏನು ಈ ಒಂದು ಗ್ರಾಮದಲ್ಲಿ ನೀವು ಕೂಡ ಇನ್ನು ಅಲ್ಲಿನ ದಲಿತರಿಗೆ ಏನು ಹೇರ್ ಕಟ್ ಮಾಡೋದಾಗ್ಲಿ ಅಥವಾ ಅಲ್ಲಿನ ಕೆರೆಯನ್ನ ನೀರನ್ನ ಬಳಸೋದಕ್ಕೆ ಅನುಮತಿ ಇಲ್ಲದಿರೋದು ಮತ್ತೆ ದೇವಸ್ಥಾನಗಳಿಗೆ ಯಾವುದೇ ರೀತಿ ಪ್ರವೇಶ ಕೂಡ ಇಲ್ಲದಿರೋ ರೀತಿಯಿಂದ ಒಂದು ಅಸ್ಪೃಶ್ಯತೆ ಆಚರಣೆಯನ್ನ ಮುಂದುವರ್ಸ್ಕೊಂಡು ಬರ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಇದಕ್ಕೆ ಪೂರಕ ಎಂಬಂತೆ ಕೂಡ ಗ್ಯಾರಂಟಿ ನ್ಯೂಸ್ ಕೂಡ ಇದರ ಬಗ್ಗೆ ಒಂದು ವಿಸ್ತೃತ ವರದಿಯನ್ನು ಕಳೆದ 2 ದಿನಗಳಿಂದಷ್ಟೇ ಕೂಡ ಪ್ರಸಾರ ಮಾಡಿ ಈ ಬಗ್ಗೆ ಒಂದು ಗಮನ ಹರಿಸಿತ್ತು. ಈ ಗ್ಯಾರಂಟಿ ನ್ಯೂಸ್ ನ ವರದಿಗೆ ಎಚ್ಚೆತ್ತಂತ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಇದೀಗ ಆ ಒಂದು ಆಚರಣೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ನಿನ್ನೆಯಿಂದಲೇ ಕೂಡ ಒಂದು ಶಾಂತಿ ಸಭೆಯನ್ನು ನಡೆಸಿ ಇವತ್ತು ಏನು ದಲಿತರಿಗೆ ಒಂದು ಆ ಒಂದು ಗ್ರಾಮದಲ್ಲಿರುವಂತಹ ದೇಗುಲಗಳಿಗೆ ಮುಕ್ತ ಅವಕಾಶವನ್ನ ಕೊಡುವ ಮೂಲಕ ಇವತ್ತು ನ್ಯಾಯ ಕೊಡಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಿರುವಂತದ್ದು. ಅದಕ್ಕೆ ಪೂರಕವಾಗಿ ಅಲ್ಲಿನ ಗ್ರಾಮಸ್ಥರು ಕೂಡ ಇವತ್ತು ಏನು ಬಿಗಿ ಪೊಲೀಸ್ ಬಂದೋಬಸ್ತ್ ನಲ್ಲಿ ಎಲ್ಲಿನ ಗ್ರಾಮಗಳಿಂದ ಸುಮಾರು 5 ದೇಗುಲಗಳಿಗೆ ಇವತ್ತು ಪ್ರವೇಶವನ್ನ ಮಾಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಜೊತೆಗೆ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದಂತ ಅಲ್ಲಿನ ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಇನ್ನಿತರ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಮಾಧ್ಯಮಗಳು ಕೂಡ ಇವತ್ತು ಒಂದು ವಿಶೇಷವಾದ ಒಂದು ಕೃತಜ್ಞತೆಯನ್ನು ಕೂಡ ಸಲ್ಲಿಸುವಂತ ಕೆಲಸವನ್ನ ಅಲ್ಲಿನ ಗ್ರಾಮಸ್ಥರು ಮಾಡಿದ್ರೆ. ವಿಶೇಷವಾಗಿ ಗ್ಯಾರಂಟಿ ನ್ಯೂಸ್ ಏನು ಈ ಒಂದು ವಿಸ್ತೃತ ವರದಿಯನ್ನು ಪ್ರಕಟಿಸುವ ಮೂಲಕ ಅಲ್ಲಿನ ಜಿಲ್ಲಾಡಳಿತಕ್ಕೆ ಒಂದು ಗಮನಕ್ಕೆ ತಂದಿತ್ತು. ಇದರಿಂದ ಎಚ್ಚೆತ್ತುಕೊಂಡಂತ ಜಿಲ್ಲಾಡಳಿತ ಸ್ಥಳೀಯ ಏನು ತಾಲೂಕು ಆಡಳಿತ ಜೊತೆ ಸಂಪರ್ಕ ಮಾಡಿ ಎಸಿ ಶಿವಮೂರ್ತಿ ಹಾಗೂ ತಹಸೀಲ್ದಾರ್ ಪರಶುರಾಮ್ ಸತ್ತಿಗೆ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆ ನಡೆಸುವ ಮೂಲಕ ಯಾವುದೇ ಕೋಮುಗಳಿಗೂ ಕೂಡ ಈ ಒಂದು ಇದರಿಂದ ಅವಘಡ ಆಗದಂತೆ ಅದು ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗದಂತೆ ಇವತ್ತು ಕೂರಿಸಿ ಮಾತುಕತೆ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿ ಇವತ್ತು ದೇಗುಲ ಪೂಜೆಯನ್ನ ಮಾಡ್ಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಏನು ಅವರ ಒಂದು ಬೇಡಿಕೆ ಇತ್ತು, ಗ್ರಾಮದಲ್ಲಿ ಒಂದು ಅಂಬೇಡ್ಕರ್ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಮತ್ತೆ ಆ ಗ್ರಾಮದ ದೇಗುಲದ ಜಾಗವನ್ನು ಈಗಾಗಲೇ ಕೂಡ ಸರ್ಕಾರ ಮತ್ತೆ ವಶಕ್ಕೆ ಪಡ್ಕೊಂಡು ಇದು ಸರ್ಕಾರದ ಆಸ್ತಿ ಯಾರೂ ಕೋಮಿಗೂ ಕೂಡ ಕೊಡೋದಿಲ್ಲ ಅನ್ನೋ ಮಾತುಗಳು ಕೂಡ ಇದೆ. ಹಾಗೇನೆ ಏನು ಈಗ ದಲಿತರು ಮತ್ತೆ ಏನು ಸವರ್ಣೀಯರ ನಡುವೆ ಆಗ್ತಿದ್ದಂತ ಒಂದು ಕಲಹಕ್ಕೂ ಕೂಡ ಒಂದು ಪುರುಷಾರ್ಪಣೆ ಇರುವ ಮೂಲಕ ಒಂದು ಶಾಂತಿಯ ಸೌಹಾರ್ದತೆಗೆ ಬಾಳ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ರಾಮ್. ಓಕೆ ರಾಘವೇಂದ್ರ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.